ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಹುಷಾರಿಲ್ಲ, ಅಂದರೆ ತುಂಬ ಕೆಮ್ಮು ಹಾಗೆ ಶೀತ ಜಾಸ್ತಿ ಅಂದರೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಮಗನಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಇವತ್ತು ನನ್ನ ಚಿಕ್ಕಪ್ಪನ ಮಗಳದ್ದು ಮದುವೆ ಇದೆ, ಅಂದರೆ ನಾಳೆ ಮದುವೆ ಇರೋದು. ಇವತ್ತು ದೇವ್ರೂಟ ಅಂತಾರಲ್ಲ, ದೇವ್ರೂಟ ಇದೆ. ಹಾಗಾಗಿ ಇವತ್ತು ಹೋಗಬೇಕು. ಹಾಗಾಗಿ ಹುಷಾರಿಲ್ಲ ಅಂದರೆ ಏನೂ ಮಾಡೋಂಗಿಲ್ಲ, ಹತ್ತಿರದವ್ರದ್ದಲ್ವ, ಹಾಗಾಗಿ ಹೋಗಲೇಬೇಕು ಅಂತ ಹೇಳ್ಕೊಂಡು ಹೊರಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿನೂ ಮಾಡೋಕ್ಕಾಗಲಿಲ್ಲ ನನಗೆ. ನಮ್ಮ ಮನೆಯವರು ಇಡ್ಲಿ ಹಾಗೆ ಸಾಂಬಾರು, ನನ್ನ ಮಗಳು ಬೇಗ 8 ಗಂಟೆಗೆ ಹೊರಡಬೇಕಲ್ಲ, ಅದಕ್ಕೆ ತಂದುಕೊಟ್ರು. ನನ್ನ ಮಗ ರಾತ್ರಿಯೆಲ್ಲ ಮಲಗಿಲ್ಲ, ನಿದ್ದೆನೇ ಇಲ್ಲ. ಹಾಗಾಗಿ ಆದರೂ ಬೇಗ ಎದ್ದೆ. ಏನು ಮಾಡೋದು, ಹೋಗಬೇಕಲ್ಲ ಅಂತ ಹೇಳಿ ಇವತ್ತು ಶಾಪಿಗೆ ರಜೆ ಹಾಕಿದ್ದೀನಿ. ಇವಾಗ ಹೊರಡಬೇಕು. ನನ್ನ ಮಗನಿಗೆ ತಿಂಡಿ ಎಲ್ಲ ಹಾಕಿ ಕೂರಿಸಿ ಬಂದಿದ್ದೀನಿ. ನಾನಿವಾಗ ಹೊರಡಬೇಕು. ಫ್ರೆಂಡ್ಸ್, ನಾನೀಗ ಸಿಂಪಲಾಗಿದ್ದು ಹಳೇ ಸ್ಯಾರಿ, ಹಳೇದಂದರೆ ನಂದು ಮಾವನ ಮಗಳು ಮದುವೆಯಲ್ಲಿ ತೊಗೊಂಡಿದ್ದೆ ನನ್ನ ಸ್ಯಾರಿನ, ಅದಕ್ಕೆ ಅದನ್ನೇ ಉಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬ್ಲೌಸು ನಿನ್ನೆ ಹಾಕಿ ನೋಡಿದೆ, ಆಗ್ತಾಯಿತ್ತು, ಅದನ್ನೇ ಉಡ್ತೀನಿ. ಸ್ವಲ್ಪ ಫಿಟ್ಟಿಂಗ್ ಆಗ್ತಾಯಿತ್ತು, ಒಂದು ಸ್ಟಿಚ್ ಬಿಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೇ ಉಟ್ಕೊಂಡು ಹೋಗೋಣ ಅಂತ ಹೇಳಿ ಸಿಂಪಲಾಗಿ ಹೊರಡೋದು. ಏನಪ್ಪ, ನನ್ನ ಮಗ ಕರಿತಾ ಇದ್ದಾನೆ, ನೀರು ಬೇಕಂತೆ. ಬಂಗಾರಿ, ನೀರು ಬೇಕಾ? ತಗೊಳ್ಳಿ. ಪಾಪ ನನ್ನ ಮಗನಿಗೆ 4 ಡೇಸ್ ಆಯಿತು ಹುಷಾರಿಲ್ದಂಗಾಗಿ, ತುಂಬ ಸಿಕ್ಕಾಬಟ್ಟೆ ಜ್ವರ ಬಂದುಬಿಟ್ಟಿತ್ತು. ಇವಾಗ ಜ್ವರ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಕೆಮ್ಮಿದೆ, ಊಟ ಸಮೇತ ಮಾಡ್ತಾ ಇರಲಿಲ್ಲ, ಸಿಕ್ಕಾಬಟ್ಟೆ ಕೆಮ್ಮು. ಇವಾಗ ಕಫ ಆಗಿಬಿಟ್ಟಿದೆ ಅವನಿಗೆ. ಅಂದರೆ ಜಾಸ್ತಿ ಅಪ್ಪ ಎಲ್ಲ ಇದ್ದಾಗ ತುಂಬ ಚಾಕ್ಲೇಟ್ ಎಲ್ಲ ತಿನ್ನೋದು, ಹಾಗೆ ಅವನು ಯಾರಾದರೂ ಬಂದರೆ ತಂದು ಕೊಡ್ತಾರ, ಅದನ್ನು ಒಂದೇ ಸಲ ತಿಂದುಬಿಡ್ತಾನೆ. ಬೇಡ ಅಂತ ಹೇಳಿದ್ರು ಕೇಳಲ್ಲ, ಮಕ್ಕಳೆಲ್ಲಿ ಕೇಳ್ತವೆ ಅಲ್ವಾ. ಹಾಗಾಗಿ ತುಂಬ ಕಫ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ಮನೆಯವರು ನಾನು ಇರ್ತೀನಿ ಮನೇಲಿ, ನೀವು ಹೋಗಿ ಬನ್ನಿ ಅಂತ ಅಂದರು. ಹಾಗಾಗಿ ಅವರು ಮನೇಲಿ ಬಿಟ್ಟು, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಫಂಕ್ಷನಿಗೆ ಅವ್ರನ್ನ ಮನೇಲಿ ಬಿಟ್ಟು ನಾನು ಹೋಗ್ತಾ ಇರೋದು. ಅಂದರೆ ನನ್ನ ಮಗ ಇಲ್ಲಿರ್ತಾನೆ ಅಲ್ವಾ, ಫಂಕ್ಷನಿಗೆ ಹೋದರೂ ಅಯ್ಯೋ ಇಬ್ಬರೇ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಜಾಸ್ತಿ ಆಗುತ್ತೆ, ಬೇಡ ಅಲ್ಲಿ ಹೋದ್ಮೇಲೆ ಅದು ಇದು ನೀರು ಚೇಂಜ್ ಆಗುತ್ತೆ, ಯಾರಾದರೂ ಚಾಕ್ಲೇಟ್ ಅದೇನಾದರೂ ಕೊಡ್ತಾರೆ. ಹಾಗಾಗಿ ಇರ್ತೀನಿ, ನಾಳೆ ಮದುವೆಗೆ ಬೇಕಾದರೆ ಹೋಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರನ್ನ ಬಿಟ್ಟು ನಾನು ಹೋಗ್ತೀನಿ. ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ, ಅವಳಿಗೂ ಟೆಸ್ಟು ಇವತ್ತು ಲಾಸ್ಟು. ಅಮ್ಮ ಇವತ್ತು ಟೆಸ್ಟ್ ಮುಗಿಯುತ್ತೆ ಅಲ್ವಾ, ನಾಳೆ ಮದುವೆಗೆ ನಾನು ಕರ್ಕೊಂಡೋಗಿ ಅಂತ ಹೇಳಿದ್ದಾಳೆ. ನೋಡಬೇಕು, ಡೌಟು, ರಜೆ ಹಾಕ್ಸಲ್ಲ. ತುಂಬ ಹಠ ಮಾಡಿದ್ಲು ಅಂತ ಅಂದರೆ ರಜೆ ಹಾಕ್ಸ್ತೀನಿ. ಓಕೆ ಫ್ರೆಂಡ್ಸ್, ನಾನು ಹೊರಟುಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ನಾನೀಗ ಸಿಂಪಲಾಗಿದ್ದು ಹಳೇ ಸ್ಯಾರಿ, ಹಳೇದಂದರೆ ನಂದು ಮಾವನ ಮಗಳು ಮದುವೆಯಲ್ಲಿ ತೊಗೊಂಡಿದ್ದೆ ನನ್ನ ಸ್ಯಾರಿನ, ಅದಕ್ಕೆ ಅದನ್ನೇ ಉಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬ್ಲೌಸು ನಿನ್ನೆ ಹಾಕಿ ನೋಡಿದೆ, ಆಗ್ತಾಯಿತ್ತು. ಫ್ರೆಂಡ್ಸ್, ಇವಾಗ ನಾನು ಹೊರಟು ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದೆ ನೋಡಿ. ತುಂಬ ಟೈಮ್ ಆಗಿತ್ತು ನಾನು ಈ ಸ್ಯಾರಿ ಉಡ್ದೇ, ಒಂದು 7 ವರ್ಷನೇ ಆಯಿತು ಅನಿಸುತ್ತೆ ಈ ಸ್ಯಾರಿ ಉಡಿದೇ. ಒಂದು ಸ್ಟಿಚ್ಚನ್ನು ತಗೊಂಡಿದ್ದೀನಿ ಅಷ್ಟೇ, ಕರೆಕ್ಟ್ ಆಯಿತು ಬ್ಲೌಸ್ ಎಲ್ಲ. ಏನು ಟೈಮ್ ಆಯಿತು, ಮೈದ್ನ ಇವಾಗ ಬರ್ತಾರೆ, ಅವ್ರ ಜೊತೆ ಹೋಗೋದು. ನಮ್ಮ ಮನೆಯವ್ರು ಏನು ಬರಲ್ಲ, ಮಗುನ ಇಟ್ಕೊಂಡಿದ್ದಾರೆ ಅಲ್ವಾ, ಹಾಗಾಗಿ ಅವ್ರು ಬರ್ತಾರೆ, ಅವ್ರ ಜೊತೆ ಹೋಗೋದು. ನನ್ನ ತಂಗಿ ಇನ್ನೂ ರೆಡಿಯಾಗಿಲ್ಲ, ಮನೆಯವ್ರು ಫೋನ್ ಮಾಡಿದರು, ಆಯಿತಾ ರೆಡಿ ಆಯಿತಾ ಅಂತ ಹೇಳಿ, ಅದಕ್ಕೋಸ್ಕರ ಗಡಿಬಿಡಿ ಮಾಡ್ಕೊಂಡು ಬೇಗ ಬೇಗ ಹೊರಡ್ತಾ ಇದ್ದಾಳೆ. ನಾನು ರೆಡಿಯಾಗಿದ್ದೀನಿ, ಇನ್ನೇನು ಇವಾಗ ಹೊರಡಬೇಕು. ನನ್ನ ಮಗ ಎಲ್ಲಿ ಹಠ ಮಾಡ್ತಾನೋ ಅಂತ ಅನ್ನಿಸ್ತಾ ಇದೆ. ಪಾಪ ಇದೇ ಫಸ್ಟ್ ನಾನು ಅವನ್ನ ಬಿಟ್ಟು ಹೋಗ್ತಾ ಇರೋದು ಫಂಕ್ಷನಿಗೆ. ಪಾಪ ಅವನಿಗೋಸ್ಕರ ನಮ್ಮ ಮನೆಯವರು ಬರಲ್ಲ ಅಂತ ಹೇಳಿದರು. ಅಂದರೆ ಮಕ್ಕಳನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋದರೆ ಮತ್ತೆ ಜಾಸ್ತಿ ಆಗುತ್ತೆ ಅಲ್ವಾ, ಅಲ್ಲಿ ಏನಾದರೂ ತಿನ್ನೋದು, ಅದಕ್ಕೋಸ್ಕರ ಬರಲ್ಲ ಅಂತ ಹೇಳಿದರು. ಹೀಗೆ ಎಲ್ಲ ಮಾಡಿದ್ದೀನಿ. ನಾವು ಅಷ್ಟೇ ಬೇಗ ಬರಬೇಕು ಇವತ್ತು, ಅಂದರೆ ಅವ್ರ ಮನೇಲಿದ್ದಾರಲ್ಲ, ಅದಕ್ಕೋಸ್ಕರ ಬೇಗ ಬರಬೇಕು. ಇವಾಗ ಮೈದ್ನ ಬಂದರು, ಇವಾಗ ಹೊರಡ್ತೀವಿ. ತಂಗಿ ಮಗ ರಜೆ ಹಾಕ್ಸ್ಕೊಂಡು ಹೊರಡ್ಸ್ಕೊಂಡು ಬಂದಿದ್ದಾರೆ. ಅವನು ನನ್ನ ಮಗನ ಕರೆಯೋದು, ಬಾರೋ ಮದುವೆಗೆ ಹೋಗೋದು, ಬಾರೋ ರೆಡಿ ಆಗೋ ಅಂತ ಹೇಳಿ. ಇವಾಗ ಮದುವೆ ಮನೆಗೆ ಬಂದು ಎಲ್ಲ ಹೊರಗಡೆ ಕೂತಿದ್ರು. ನಾವಿಲ್ಲಿ ಒಳಗಡೆ ಎಲ್ಲ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಒಳಗಡೆ ಬಂದಿದ್ವಿ. ಏನೋ ಒಂದು ಫಂಕ್ಷನಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋದಲ್ವ, ಅದೇ ಒಂದು ಖುಷಿ ಅನಿಸುತ್ತೆ. ಅಂದರೆ ನಾವು ತುಂಬ ಟೈಮಿಂದ ನೋಡಿಲ್ದವ್ರನ್ನೆಲ್ಲ ನೋಡ್ಬೋದು. ಹಾಗೆ ಹೊರಗಡೆ ಎಲ್ಲ ಪೂಜೆ ಎಲ್ಲ ನಡೀತಾ ಇತ್ತು, ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಹಾಗಾಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ನಾವಿವಾಗ ಊಟಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಊಟಕ್ಕೆ ಹೊರಟ್ವಿ.
ನನ್ನ ಮಗ ಬಂದಿದ್ದರೆ ನಾವು ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ಕೊಂಡು ಹೊರಡ್ತಿದ್ವಿ. ಮಗ ಬಂದಿಲ್ಲ, ಮನೇಲಿದ್ದಾನೆ ಅಲ್ವಾ, ಅದಕ್ಕೋಸ್ಕರ ಬೇಗ ಊಟ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ನನ್ನ ಚಿಕ್ಕಪ್ಪನ ಮಗಳು ಬರ್ತೀವಿ ಅಂದು ನಮ್ಮದು ಊಟ ಆಗಿ ಬಂದು ಕೂತ್ಕೊಂಡಿದ್ದೀವಿ. ಆವಾಗ ಅವಳು ಊಟಕ್ಕೆ ಹೋದ್ಲು, ಹಾಗಾಗಿ ಅವಳನ್ನ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಊಟ ಮುಗಿಸ್ಕೊಂಡು ಬಂದಳು. ಇವಾಗ ನಾವು ಹೊರಟ್ವಿ. ಇನ್ನೇನು ದಾರಿಲಿ ಬರುವಾಗ ಒಂದು ಹಾವು ಕಾಣ್ತು ನೋಡಿ. ಜಸ್ಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕಾಣ್ತು ಅಷ್ಟೇ. ಹಾಗಾಗಿ ಒಳ್ಳೆ ಹಾವು ಅಂತ ಹೇಳ್ತಾರಲ್ವ, ಆ ಹಾವು ನೋಡಿ ಅಲ್ಲಿ ಹೋಗ್ತಾ ಇದೆ. ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇವಾಗ ನಾವು ಮನೆ ಕಡೆಗೆ ಹೊರಟ್ವಿ. ಚಿಕ್ಕಪ್ಪನ ಮಗಳು ಒಂದು ತಂಗಿ ಮನೆಗೆ ಹೋಗ್ತೀನಿ ಅಂತ ಅಂದ್ಲು, ಹಾಗಾಗಿ ಅವಳನ್ನ ಕಾದು ಕರ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದು ದಾಸವಾಳ ಇತ್ತು, ಅದು ಎಷ್ಟು ಕಡ್ಡಿ ಥರ ಹೇಗೆ ಹೋಗಿದೆ ನೋಡಿ ಮೇಲೆ. ಇದು ಫಸ್ಟ್ ಹೂವು ಒಂದು ಬಿಟ್ಟಿತ್ತು, ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ಫೋಟೋಕ್ಕೆ ಒಂದು ಹೂವು ಇಟ್ಟರೆ ಸಾಕು, ತುಂಬ ಹೋಗ್ಬಿಡುತ್ತೆ. ಈ ಥರದೊಂದು 4-5 ಗಿಡ ಇದ್ದರೆ ಹೂವು ಮನೇಲೇ ಸಿಗುತ್ತೆ. ಇವಾಗ ನಮಗೆ ಸ್ವಲ್ಪ ದಾಸವಾಳ ಎಲ್ಲ ಇರೋದ್ರಿಂದ ಅಂಗಡಿಯಿಂದ ಹೂ ತರ್ತಾ ಇಲ್ಲ, ಎಲ್ಲ ಮನೇಲೇ ಸಿಗ್ತಾ ಇದೆ. ಇಲ್ಲ ಅಂದಿದ್ರೆ ನಾವು ಅವಾಗ ಏನಕ್ಕಾದರೂ ಅಷ್ಟೇ, ಜಸ್ಟ್ ಒಂದು ಪೂಜೆ ಮಾಡ್ಕೊಳ್ಬೇಕು ಅಂದರೆ ಅಂಗಡಿಯಿಂದನೇ ತರಬೇಕಿತ್ತು. ಇವಾಗ ನೋಡಿ ಮನೇಲೇ ಸಿಗೋದ್ರಿಂದ ಒಂಥರ ಖುಷಿ. ಇದು ಅಷ್ಟೇ ಫಸ್ಟ್ ಬಿಟ್ಟಿರೋದು. ನೆಲದಲ್ಲಾಗಿದ್ದರೆ ಚೆನ್ನಾಗಿ ಬರ್ತಾಯಿತ್ತು, ಇದು ಪಾಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಅಷ್ಟೊತ್ತಿಗೆ ನಾನು ಕಿಸಿನ ಗೆಡ್ಡೆ ತಂದಿದ್ರು ನಮ್ಮ ಮನೆಯವರು, ಸಾಂಬಾರು ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋ ಜೊತೆಗೆ. ಇವತ್ತು ಮದುವೆ ಫಂಕ್ಷನ್ ಇದೆ ಅಲ್ವಾ, ಮದುವೆಗೆ ಹೊರಡಬೇಕು, ಹಾಗಾಗಿ ಎಲ್ಲ ಅಡುಗೆ ಎಲ್ಲ ಬೇಗ ಮಾಡ್ಕೊಳ್ತಾ ಇದ್ದೆ ನಾನು. ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ಮತ್ತೆ ಬಂದು ಅಡುಗೆ ಮಾಡೋಕ್ಕೆಲ್ಲ ಆಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ ನನಗೆ, ಫುಲ್ ಸುಸ್ತಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಇವಾಗಲೇ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಇದು ನನ್ನ ತಂಗಿ ಮನೇಲಿ ಮದುವೆಯಲ್ಲಿ ತೆಗಿತಾರಲ್ಲ ಆ ಸ್ಯಾರಿ ನನಗೆ ತುಂಬ ಇಷ್ಟ ಆಗಿತ್ತು. ಸ್ಯಾರಿ ಕಲರು ಇದು 1 ಟೈಮ್ ಏನೋ ಹುಟ್ಟಿದ್ದೀನಿ ನಾನು, ನಮ್ಮ ದೊಡ್ಡಪ್ಪನ ಮಗಳ ಮದುವೆಲೋ ಏನೋ ಹುಟ್ಟಿದ್ದೀನಿ. ಹಾಗಾಗಿ ಇದು ತುಂಬ ಟೈಮ್ ಆಯಿತು ಹುಟ್ಟಿಲ್ಲ, ಅದಕ್ಕೋಸ್ಕರ ಉಡೋಣ ಅಂತ ಹೇಳ್ಕೊಂಡು ಹೊರ್ತಾ ಇದ್ದೆ. ಹೇಗೆ ಕಾಣ್ತಾ ಇದೆ ನೋಡಿ. ಇದು ನರಿಗೆ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ನಾನು ನೈಟ್ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೆ, ನಾನು ಪಿನ್ ಮಾಡಿ ಇಟ್ಕೊಂಡಿದ್ದೆ, ಬೆಳಿಗ್ಗೆ ಎದ್ದು ಹೊರಡೋಕ್ಕಾಗಲ್ಲ ಅಂತ. ಅಂದರೆ ನನ್ನ ಮಗನಿಗೂ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಸ್ವಲ್ಪ ಹಿಂಸೆ ಕೊಡ್ತಾನೆ, ಆಟ ಮಾಡ್ತಾನೆ ಅಂತ ಹೇಳಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಒಂದು ಸಿಂಪಲಿಂದೊಂದು ಮುತ್ತಿನ ಸರ ಹಾಗೆ ಓಲೆ ಹಾಕ್ಕೊಂಡಿದ್ದೇನೆ. ನಿನ್ನೆ ನಾನು ಏನೂ ಹಾಕ್ಕೊಂಡಿರಲಿಲ್ಲ, ಸಿಂಪಲಾಗಿ ಒಂದು ಓಲೆ ಹಾಕ್ಕೊಂಡಿದ್ದೆ ಅಷ್ಟೇ. ಇವತ್ತು ಈ ಥರ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದೆ ನೋಡಿ.
ಮನೆಯವರು ರೆಡಿಯಾಗಿ ಕಾರಲ್ಲಿದ್ದಾರೆ, ಬಾ ಅಂತ ಕರೆದ್ರು. ಹಾಗೆ ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊಂಡು ಇವಾಗ ಹೊರಟೆ. ಇವಾಗ ಮದುವೆಗೆ ಬಂದ್ವಿ. ಇವತ್ತು ಎಲ್ಲರನ್ನೂ ಅಂದರೆ ನಾನು ತುಂಬ ವರ್ಷದಿಂದ ನೋಡಿಲ್ದವ್ರನ್ನೆಲ್ಲ ಇವತ್ತು ನೋಡಿದೆ ನಾನು. ಒಬ್ರೊಬ್ರಂತೂ ಬಂದು ಮಾತಾಡಿಸ್ತಾ ಇದ್ದಾಗ ಪರಿಚಯನೇ ಸಿಗಲ್ಲ. ಅಯ್ಯೋ ಎಲ್ಲೋ ನೋಡಿದ್ದೀವಲ್ವಾ ಅಂತ ಅಂದ್ಕೊಳ್ತೀವಿ ಅಷ್ಟೇ. ಅದಕ್ಕೆ ಹೇಳೋದು, ಏನಾದರೂ ಫಂಕ್ಷನಿಗೆಲ್ಲ ಹೋಗ್ತಾ ಇರಬೇಕು, ಆವಾಗಾದರೆ ಸಂಬಂಧಿಕರು ಎಲ್ಲ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ನಾವು ಈಗ ಬೇಗ ವಿಶ್ ಮಾಡೋಕ್ಕೆ ಹೊರಟ್ವಿ. ನನ್ನ ಮಗ ಹಠ ಮಾಡ್ತಾ ಇದ್ದ, ಹಾಗಾಗಿ ವಿಶ್ ಮಾಡಿ ಇವಾಗ ನಾವು ಊಟಕ್ಕೆ ಬಂದ್ವಿ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.